ಅನೇಕ ಜನರ ಒಂದು ಆತ್ಮಿಕ ಜೀವಿತದಲ್ಲಿ ಆತ್ಮಿಕ ಜೀವಿತ ಆರಂಭವಾಗಿ ಯೇಸು ಸ್ವಾಮಿಯ ಒಂದು ಅದ್ಭುತಗಳನ್ನು ಯೇಸು ಸ್ವಾಮಿ ಮಾಡಿದಂತಹ ಆ ಒಂದು ಪ್ರಾರ್ಥನೆಯ ಉತ್ತರಗಳನ್ನು ಅನುಭವಿಸ್ತಾ ಕೇಳ್ತಾ ಸಾಗ್ತಾ ಇದ್ದಂಥವರು ನಿಧಾನವಾಗಿ ಈ ಬೆಚ್ಚಗಿರುವಂತಹ ಒಂದು ಸ್ಥಿತಿಗೆ, ಅಂದರೆ ನಿಧಾನವಾಗಿ ಬಿಸಿಯಾಗಿದ್ದಂಥವ್ರು ಬೆಚ್ಚಗಾಗಿರುವಂಥವ್ರು ತಣ್ಣಗಾಗುತ್ತಾ ಹೋಗುವಂತಹ ಸಂಗತಿಗಳನ್ನು ನಾವು ನೋಡ್ತೀವಿ. ಆರಂಭದಲ್ಲಿ ಇದ್ದಂಥ ಉತ್ಸಾಹ, ಆರಂಭದಲ್ಲಿದ್ದಂಥ ಆವೇಶ, ಆರಂಭದಲ್ಲಿದ್ದಂಥ ಆತ್ಮೀಕತೆ ಇಲ್ಲ. ಲೌಕಿಕತೆ ತುಂಬಿಕೊಳ್ತದೆ. ನಂಬಿಕೆಯಲ್ಲಿ ಆಳ ಇಲ್ಲದಂಥ ಸ್ಥಿತಿ. ಮತ್ತು ವಿಶೇಷವಾಗಿ ಇದು ಸಭೆಯಲ್ಲಿಯೂ ಕಾಣಲಿಕ್ಕೆ ಸಾಧ್ಯ. ಸಭೆಯೂ ಕೂಡ ಲೌಕಿಕವಾಗಿ, ಯಾವುದು ಆತ್ಮಿಕವಾಗಿರಬೇಕಾಗಿತ್ತೋ ಅದು ಲೌಕಿಕವಾಗಿ, ಸಭೆಯೂ ಕೂಡ ಏನಂತಾರೆ, ಈ ಒಂದು ತಣ್ಣಗೂ ಅಲ್ಲ ಬೆಚ್ಚಗೂ ಅಲ್ಲದಂತಹ ಆ ರೀತಿಯಾದ ಅನುಭವಕ್ಕೆ ಹಾದು ಹೋಗುವ ಅಥವಾ ಆ ಸ್ಥಿತಿಗೆ ಬರುವಂಥದ್ದನ್ನು ನಾವು ನೋಡ್ತೀವಿ. ಅನೇಕ ಸ್ಥಳಗಳಲ್ಲಿ ಬಹಳ ಉತ್ಸಾಹ ಆವೇಶ ಇದ್ದಂಥ ಸಭೆಗಳು ತಣ್ಣಗಾಗಿ ಹೋಗುವಂಥದ್ದನ್ನು ನೋಡ್ತೇವೆ. ಒಂದು ವೇಳೆ ನಾವು ಈ ಆತ್ಮಿಕ ವಾತಾವರಣವನ್ನು ಪರೀಕ್ಷಿಸಿ ನೋಡೋದಾಗಿದ್ದರೆ, ಉಷ್ಣತೆ ಎಷ್ಟಿದೆ, ಟೆಂಪ್ರೇಚರ್ ಎಷ್ಟಿದೆ, ಈ ಚರ್ಚಿನ ಒಂದು ಉಷ್ಣತೆ ಟೆಂಪ್ರೇಚರ್ ಎಷ್ಟಿದೆ ಅಂತ ನಾವು ಪರೀಕ್ಷೆ ಮಾಡಿ ನೋಡಲಿಕ್ಕೆ ಹೋದರೆ ಅನೇಕರು ನಾವು ಒಂದು ವೇಳೆ ಹೆದರಿ ಹೋಗ್ಬೋದು. ಏಕೆಂದರೆ ಆ ಒಂದು ಇದ್ದಂತಹ ಆವೇಶ, ಆಸಕ್ತಿ, ಉತ್ಸಾಹ ಕುಂದಿ ಹೋಗಿರುವಂಥದ್ದನ್ನು ನಾವು ನೋಡ್ತೇವೆ. ಸೊ ನಮಗೆ ಅತಿ ಅವಶ್ಯಕವಾಗಿ ಇಂತಹ ಸನ್ನಿವೇಶದಲ್ಲಿ ಒಂದು ಜೀವ ಕುಂದಿ ಹೋಗಿರುವ, ತಣ್ಣಗೂ ಅಲ್ಲ ಬೆಚ್ಚಗೂ ಅಲ್ಲದ ಒಂದು ಆ ಸಭೆ, ಆ ಸ್ಥಿತಿಯಲ್ಲಿ ಇರುವಂಥ ಸಭೆಯ ಒಂದು ಪರಿಸ್ಥಿತಿ ಬದಲಾಗಬೇಕಾದ್ರೆ, ನಮ್ಮ ಅನ್ಯೋನ್ಯತೆಯಲ್ಲಿ ಶಕ್ತಿ ಮತ್ತು ಬಲ ತಿರುಗಿ ಕಾರ್ಯ ಮಾಡಬೇಕಾದ್ರೆ ನಮ್ಮೆಲ್ಲರಿಗೂ ಅತಿ ಅವಶ್ಯವಾಗಿರುವಂಥದ್ದು ಪರಿಶುದ್ಧಾತ್ಮನ ಅಭಿಷೇಕ. ಹಲ್ಲೆಲೂಯಾ. ನಾವು ಒಂದು ರೋಗಗ್ರಸ್ತ ಸಭೆಯನ್ನು ನಾವು ಈ ದಿವಸ ಅಭ್ಯಾಸ ಮಾಡಲಿಕ್ಕಿದ್ದೇವೆ. ಓಕೆ, ರೋಗಗ್ರಸ್ತ ಸಭೆ ಇದು ನೀವು ಅಪೊಸ್ತಲರ ಕೃತ್ಯ 19ನೇ ಅಧ್ಯಾಯ ಅಲ್ಲಿ ನಾವು ಈ ಒಂದು ರೋಗಗ್ರಸ್ತ ಸಭೆಯನ್ನು ನಾವು ಓದಿ ಅದರ ಕುರಿತು ಕಲಿತುಕೊಳ್ಳೋಣ. ಅದರ ಆ ಸಭೆ ಹೆಸರು ಕೇಳಿದಾಗ ನಮಗೆ ಆಶ್ಚರ್ಯ ಆಗ್ಬೋದು. ಇದು ರೋಗಗ್ರಸ್ತ ಆಗಿತ್ತ ಸಭೆ? ಓಕೆ, ಬಲ ಇಲ್ಲದ ಬಲಹೀನತೆಯ ಸಭೆ ಆಗಿತ್ತ? ಇದು ಸೋತು ಹೋಗಿರುವ ಸಭೆ ಆಗಿತ್ತ? ಇದು ಜೀವ ಇಲ್ಲದ ಸಭೆ ಆಗಿತ್ತ? ಹೌದ್ರಿ, ನಾವು 19ನೇ ಅಧ್ಯಾಯದಲ್ಲಿ ಈ ರೀತಿಯಾಗಿ ಒಂದು ರೋಗಗ್ರಸ್ತ ಸಭೆಯನ್ನು ನೋಡ್ತೀವಿ. ವಾಕ್ಯ ಹೀಗೆ ಹೇಳ್ತದೆ: ಅಪೊಲ್ಲೋಸನು ಕೊರಿಂಥದಲ್ಲಿದ್ದಾಗ ಪೌಲನು ಮಲೆನಾಡಿನಲ್ಲಿ ಸಂಚಾರ ಮಾಡಿ ಎಫೆಸಕ್ಕೆ ಬಂದು ಕೆಲವು ಮಂದಿ ಶಿಷ್ಯರನ್ನು ಕಂಡು, ನೀವು ನಂಬಿದಾಗ ಪವಿತ್ರಾತ್ಮ ವರವನ್ನು ಹೊಂದಿದ್ದೀರೋ ಎಂದು ಅವರನ್ನು ಕೇಳಲು ಅವರು ಅವನಿಗೆ, ಇಲ್ಲ, ಪವಿತ್ರಾತ್ಮ ವರವು ಉಂಟೆಂಬುದನ್ನೇ ನಾವು ಕೇಳಿಲ್ಲ ಅಂದರು. ಅವನು, ನೀವು ಯಾವುದನ್ನು ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಂಡ್ರಿ ಎಂದು ಕೇಳಿದ್ದಕ್ಕೆ ಅವರು, ಯೋಹಾನನ ಬೋಧನೆಯನ್ನು ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಂಡೆವು ಅಂದರು. ಅದಕ್ಕೆ ಪೌಲನು, ಯೋಹಾನನು ದೇವರ ಕಡೆಗೆ ತಿರುಗಿಕೊಂಡವರಿಗೆ ದೀಕ್ಷಾಸ್ನಾನ ಮಾಡಿಸಿ ತನ್ನ ಹಿಂದೆ ಬರುವಾತನಲ್ಲಿ, ಅಂದರೆ ಯೇಸುವಿನಲ್ಲಿ ನಂಬಿಕೆ ಇಡಬೇಕೆಂಬುದಾಗಿ ಜನರಿಗೆ ಹೇಳಿದನು ಎಂದು ಹೇಳಲು ಅವರು ಆ ಮಾತನ್ನು ಕೇಳಿ ಕರ್ತನಾದ ಯೇಸುವಿನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿಕೊಂಡರು. ಪೌಲನು ಅವರ ಮೇಲೆ ಕೈಗಳನ್ನಿಡಲು ಪವಿತ್ರಾತ್ಮ ವರವು ಅವರ ಮೇಲೆ ಬಂತು. ಅವರು ನಾನಾ ಭಾಷೆಗಳನ್ನಾಡಿದರು, ಪ್ರವಾದಿಸಿದರು. ಅವರು ಸುಮಾರು 12 ಮಂದಿ ಗಂಡಸರು. ಎಫೆಸ್ಯ ಸಭೆ ಅಂತ ನಾವು ಭಾಳ ಸಾರಿ ಎಫೆಸ್ಯ ಪತ್ರಿಕೆಯನ್ನು ಓದ್ತೀವಿ, ರೈಟ್? ಎಫೆಸ್ಯ ಸಭೆ ಈ ವರ್ಷದ ನಮ್ಮ ಧ್ಯೇಯ ವಾಕ್ಯ ಕೂಡ ಎಫೆಸ್ಯದವರಿಗೆ ಬರೆದ ಪತ್ರಿಕೆಯ 6ನೇ ಅಧ್ಯಾಯದಲ್ಲಿರುವಂಥ ಒಂದು ವಚನ. ಈ ಭಾಳ ಒಂದು ಹೆಸರುವಾಸಿಯಾದ ಸಭೆ,
ಇದರ ಆರಂಭ, ಇದರ ಸ್ಥಿತಿ ಏನಾಗಿತ್ತು ಅಂತ ಒಂದು ವೇಳೆ ನಾವು ಗಮನಿಸುವುದಾಗಿದ್ದಲ್ಲಿ, ರೋಗಗ್ರಸ್ತವಾಗಿದೆ, ಚಿಕ್ಕದಾಗಿದೆ ಮತ್ತು ಬಲಹೀನವಾಗಿದೆ. 12 ಮಂದಿ, ಚರ್ಚ್ ಅಂದರೆ 12 ಮಂದಿ. ಓಕೆ, ಚಿಕ್ಕದಾಗಿದೆ, ಬಲಹೀನವಾಗಿದೆ. ಎಫೆಸ್ಯ ಪಟ್ಟಣದ ಮೇಲೆ ಪ್ರಭಾವ ಬೀರುವುದಕ್ಕೆ ಈ ಚಿಕ್ಕ ಸಭೆಗೆ ಆಗ್ತಾ ಇಲ್ಲ. ಒಂದು ವೇಳೆ ಈ ಒಂದು ಸಭೆಗೆ ಈ ಒಂದು ಪ್ರಭಾವ ಬೀರುವುದಕ್ಕೆ ಯಾಕೆ ಆಗ್ತಾ ಇಲ್ಲ ಅಂತ ಒಂದು ವೇಳೆ ನಾವು ಪ್ರಶ್ನೆ ಹಾಕಿಕೊಂಡ್ರೆ, ಅಲ್ಲಿ ಇರುವಂಥ ಒಂದು ವಾತಾವರಣ, ಎಫೆಸ್ಯ ಪಟ್ಟಣದ ಒಂದು ಆತ್ಮಿಕ ವಾತಾವರಣ ಖಚಿತವಾಗಿ ಇಲ್ಲಿ ಇವರ ಮೇಲೆ ಪ್ರಭಾವ ಬೀರುತ್ತಾ ಇತ್ತು ಎಂಬುದರಲ್ಲಿ ಸಂಶಯವಿಲ್ಲ. ಯಾಕೆ? ಎಫೆಸ್ಯ ಪಟ್ಟಣದಲ್ಲಿ ಮುಖ್ಯವಾದ ಒಂದು ದೇವಸ್ಥಾನ, ಆ ದೇವಸ್ಥಾನದಲ್ಲಿ ಡಯಾನ ಅನ್ನುವಂಥ ದೇವತೆಯ ದೊಡ್ಡ ವಿಗ್ರಹ. ಓಕೆ, ಆ ವಿಗ್ರಹಕ್ಕೆ ಆ ಒಂದು ಎಫೆಸ್ಯ ಪಟ್ಟಣದ ಮುಖ್ಯವಾದ ದೇವತೆ, ಅದು ಮುಖ್ಯವಾದ ಶಕ್ತಿ, ಅದು ಎಫೆಸ್ಯ ಪಟ್ಟಣದ ಆತ್ಮಿಕ ಪ್ರಭಾವ ಬೀರುವ ಶಕ್ತಿ ಡಯಾನ ದೇವತೆ ಅಲ್ಲಿ ಆಡಳಿತ ಮಾಡ್ತಾ ಇದೆ. ಆ ಶಕ್ತಿಯು ಆ ಎಫೆಸ್ಯ ಪಟ್ಟಣದ ಮೇಲೆ ಪ್ರಭಾವ ಬೀರ್ತಾ ಇದೆ. ಸೊ ಇಂಥ ಸನ್ನಿವೇಶದಲ್ಲಿ ಎಫೆಸ್ಯ ಪಟ್ಟಣದಲ್ಲಿ ಒಂದು ವೇಳೆ ಈ ಒಂದು ಡಯಾನ ದೇವತೆಯ ಆರಾಧನೆ ಎಂಬುದಾಗಿ ಹೇಳುವಾಗ ಮಾಟ, ಮಂತ್ರ ಮತ್ತು ಅನೈತಿಕವಾದ, ಅಶ್ಲೀಲವಾದ ಕಾರ್ಯಗಳು, ಮಾಟ ಮಂತ್ರದ ಕಾರ್ಯಗಳು ಮತ್ತು ಅಶ್ಲೀಲವಾದಂಥ ಅನೈತಿಕವಾದ ಕಾರ್ಯಗಳು, ಈ ದೇವತೆಯ ಶಕ್ತಿ, ಈ ದೇವತೆಯ ಪ್ರಭಾವ ಎಫೆಸ್ಯ ಪಟ್ಟಣದ ಮೇಲೆ ಪ್ರಭಾವ ಬೀರ್ತಾ ಇದೆ. ಸೊ ಇಂತಹ ಶಕ್ತಿಯನ್ನು ಎದುರಿಸುವುದಕ್ಕೆ ಎಫೆಸ್ಯದ ಈ 12 ಮಂದಿ ವಿಶ್ವಾಸಿಗಳಿಗೆ ಸಾಮರ್ಥ್ಯ ಇಲ್ಲ. ಯಾಕೆ? ನಂಬಿದ್ದಾರೆ, ದೀಕ್ಷಾಸ್ನಾನ ತೆಗೆದುಕೊಂಡಿದ್ದಾರೆ. ಅವರ ನಂಬಿಕೆ, ಅವರ ದೀಕ್ಷಾಸ್ನಾನ ಪಶ್ಚಾತ್ತಾಪಕ್ಕೆ ಮಾತ್ರ ಸೀಮಿತವಾದದ್ದು. ಆದರೆ ಕೂಡಿದ್ದಾರೆ, ಯಾಕಂದರೆ 12 ಮಂದಿಯನ್ನು ಕೂಡ ಪೌಲನು ಒಂದೊಂದು ಮನೆಯಲ್ಲಿ ಕಾಣ್ತಾ ಇಲ್ಲ, ಅವರು ಕೂಡಿದ್ದಾರೆ. ಓಕೆ, ಪೌಲನಲ್ಲಿ ಬರುವಾಗ ಕೂಡಿದ್ದಾರೆ, ಅಲ್ಲಿ ಅವ್ರಿಗೆ ಸಿಗುವಾಗ ಅವರೆಲ್ಲ ಕೂಡಿದ್ದಾರೆ. ಸೊ ಅನ್ಯೋನ್ಯತೆ ಇದೆ, ಆತ್ಮಿಕ ವಿಷಯವಾದ ಅರಿವು ಇದೆ, ಆಸಕ್ತಿ ಇದೆ, ಹೆಜ್ಜೆ ಇಟ್ಟಿದ್ದಾರೆ. ಆದರೆ ಅಲ್ಲಿ ಪ್ರಭಾವ ಬೀರುತ್ತಿರುವ ಆತ್ಮಿಕ ಶಕ್ತಿಯ ವಿರುದ್ಧವಾಗಿ ಬಲಹೀನವಾಗಿದ್ದಾರೆ. ಏನೂ ಮಾಡಲಿಕ್ಕೆ ಆಗ್ತಾ ಇಲ್ಲ. ಅನೇಕ ಸಭೆಗಳ ಸ್ಥಿತಿ ಇಂದು ಅದೇ ರೀತಿಯಾಗಿರುವಂಥದ್ದನ್ನು ನಾವು ನೋಡ್ತೇವೆ. ವಾತಾವರಣ, ಸುತ್ತಲಿರುವ ಶಕ್ತಿಗಳು ಸಭೆಯ ಮೇಲೆ ಪ್ರಭಾವ ಬೀರುವಂಥದ್ದು. ಅದು ಒಂದು ವೇಳೆ ಲೌಕಿಕತೆಯ ಶಕ್ತಿ, ಅದು ಒಂದು ವೇಳೆ ರಾಜಕೀಯದ ಶಕ್ತಿ, ಅದು ಒಂದು ವೇಳೆ ದುರಾತ್ಮನ ಮಾಟ ಮಂತ್ರದ ಶಕ್ತಿಗಳು, ಅವು ಸಭೆಯೊಳಗೆ ಪ್ರಭಾವ ಬೀರುವಂಥದ್ದು, ಸಭೆಯವರಲ್ಲಿ ಪ್ರಭಾವ ಬೀರುವಂಥದ್ದು. ಸೊ ಈ ನಿಮಿತ್ತ ಆ ಸಭೆ ಶರೀರಾಧೀನತೆಯಿಂದ, ಲೌಕಿಕತೆಯಿಂದ ತುಂಬಿ ತುಳುಕುತ್ತದೆ. ಆ ಸಭೆ ಬಲಹೀನವಾಗಿ ವರ್ತಿಸ್ತದೆ. ಆ ಸಭೆ ಒಂದು ವೇಳೆ ದೇವರಿಗೋಸ್ಕರ ಯಾವ ದೊಡ್ಡ ಕಾರ್ಯಗಳನ್ನು ಕೂಡ ಮಾಡಲಿಕ್ಕೆ ಆಗದಂಥ ಒಂದು ಸಭೆ. ಯಾಕೆ? ಲೋಕದ ಶಕ್ತಿ ಆ ಸಭೆಯ ಜನರ ಮೇಲೆ ಪ್ರಭಾವ ಬೀರ್ತಾ ಇದೆ. ರೋಗಗ್ರಸ್ತ ಸಭೆ ಇದ್ರು. ಸೊ ಇಂಥ ರೋಗಗ್ರಸ್ತ ಸಭೆಯ ಸ್ಥಿತಿಗೆ ಔಷಧಿ ಏನು? ಸೊ ಈ ಘಟನೆಯನ್ನು ನಾವು ನೋಡುವಾಗ ರೋಗಗ್ರಸ್ತ ಸಭೆಗೆ ಬೇಕಾಗಿರುವ ಔಷಧಿ ಪೌಲನಿಗೆ ಗೊತ್ತಿದೆ. ಭಾಳ ಸ್ಪಷ್ಟವಾಗಿ, ನೇರವಾಗಿ ಅವನು ಆ ಪ್ರಶ್ನೆಯನ್ನು ಕೇಳ್ತಾನೆ. ಏನಂತ ನೀವು ಆ ವಚನ ಓದುವಾಗ ಫಸ್ಟ್ ಕ್ವಶನ್ ಅವನು, ರೈಟ್? ಎಫೆಸ್ಯ ಸಭೆಯ ವಿಶ್ವಾಸಿಗಳನ್ನ ಮೀಟ್ ಆಗ್ತಾ ಇದ್ದಾನೆ, ಎಫೆಸ್ಯ ಸಭೆಯ ಬಿಲೀವರ್ಸ್ನ ಮೀಟ್ ಆಗ್ತಾ ಇದ್ದಾನೆ. ಸೊ ಫಸ್ಟ್ ಅವ್ರಿಗೆ ನಾವು ಯಾರಾದರೂ ಕೇಳಿದರೆ, ನಿಮ್ಮ ಪಾಸ್ಟ್ರ್ ಯಾರು? ಓಕೆ, ನೀವು ಎಲ್ಲಿ ಕೂಡಿ ಬರ್ತೀರಿ? ರೈಟ್? ನಿಮ್ಮ ಸಭೆಯಲ್ಲಿ ಎಷ್ಟು ವಿಶ್ವಾಸಿಗಳಿದ್ದಾರೆ? ಈ ಎಲ್ಲ ಇತ್ಯಾದಿ ಪ್ರಶ್ನೆಗಳು ಅನೇಕ ಸಾರಿ ನಾವು ವಿಶ್ವಾಸಿಗಳು ಭೇಟಿಯಾಗುವಾಗ ಕೇಳುವಂಥ ಪ್ರಶ್ನೆಗಳು. ಆದರೆ ಪೌಲನ ಮೊದಲನೆಯ ಪ್ರಶ್ನೆ ನೋಡ್ರಿ, 2ನೇ ವಚನ. ನೀವು ನಂಬಿದಾಗ
ಪವಿತ್ರಾತ್ಮ ವರವನ್ನು ಹೊಂದಿದ್ದೀರೋ? ಕ್ರೂಷಿಯಲ್ ಕ್ವಶನ್, ಬಹಳ ಬಹಳ ಕಠೋರ ನೇರವಾದ ಪ್ರಶ್ನೆ. ರೋಗಿಗೆ ನೀವು ಊಟ ಮಾಡಿದ್ರಿ, ಆರಾಮದ್ರಿ, ಅದು ಕೇಳೋದಲ್ಲ. ನಿನ್ನ ರೋಗ ಏನು? ಡೈರೆಕ್ಟಾಗಿ, ಯಾವ ಬಿಡೆ ಇಲ್ಲದೆ ಡೈರೆಕ್ಟಾಗಿ ಅವನು ಕೇಳ್ತಾ ಇದ್ದಾರೆ. ನೀವು ನಂಬಿದಾಗ ಪವಿತ್ರಾತ್ಮ ವರವನ್ನು ಹೊಂದಿದಿರೋ. ಹಲ್ಲೆಲೂಯಾ. ಪ್ರಿಯರೇ, ರೋಗಕ್ಕೆ ಪರಿಹಾರದ ಮಾರ್ಗ ಪೌಲನು ಅಲ್ಲಿ ತಿಳಿಸ್ತಾ ಇದ್ದಾನೆ. ಸೊ ಈ ಪರಿಹಾರ ಏನು ಗೊತ್ತಾ? ಎರಡು ಅಂಶಗಳು. ಒಂದು, ತಿಳುವಳಿಕೆ ಅಥವಾ ಜ್ಞಾನವನ್ನು ಅವರಿಗೆ ಒದಗಿಸುವಂಥದ್ದು. ಎರಡನೇದು, ಆ ಅನುಭವದಲ್ಲಿ ಅವರನ್ನು ನಡೆಸುವಂಥದ್ದು. ಅವರ ಒಂದು ದೈವಿಕ ಜ್ಞಾನ ಏನಿದೆಯಲ್ಲ, ಅದನ್ನು ಪೌಲನು ಮೊದಲು ಸರಿಪಡಿಸಬೇಕಾಯಿತು. ದೀಕ್ಷಾಸ್ನಾನ ತೆಗೆದುಕೊಂಡಿದ್ದೇವೆ ನಾವು, ಅವರು ಹೇಳುವಂಥ ಮಾತು ಇಲ್ಲ, ಪವಿತ್ರಾತ್ಮ ವರವು ಉಂಟೆಂಬುದನ್ನೇ ನಾವು ಕೇಳಲಿಲ್ಲ. ಅವರು ಯಥಾರ್ಥವಾಗಿ ನೇರವಾಗಿ ಹೇಳ್ತಾರೆ, ನಮಗೆ ಗೊತ್ತಿಲ್ಲರಿ, ನೀವೇನು ಹೇಳತ್ತೀರ ನಮಗೆ ಗೊತ್ತಿಲ್ಲ. ಡೈರೆಕ್ಟ್ ಕ್ವಶನ್, ಒಳ್ಳೆಯ ಪ್ರಶ್ನೆ. ಆದರೆ ನಮ್ಮ ಯಥಾರ್ಥವಾದ ಸಮಸ್ಯೆ ಏನು ಗೊತ್ತಾ? ನಮಗೆ ಇದು ಗೊತ್ತಿಲ್ಲ. ಸೊ ಅದಕ್ಕೆ ಏನು ಮಾಡ್ತಾನೆ? 3ನೇ ವಚನದಿಂದ ನೋಡುವಾಗ ಅವ್ರಿಗೆ ಬೇಕಾದಂಥ ತಿಳುವಳಿಕೆಯನ್ನು ಪೌಲನಲ್ಲಿ ಅವ್ರಿಗೆ ಕೊಡ್ತಾನೆ. ಯಾವುದನ್ನು ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಂಡ್ರಿ ಎಂಬುದಾಗಿ ಕೇಳಿ, ಆಮೇಲೆ ಆ ದೀಕ್ಷಾಸ್ನಾನದ ಕುರಿತು ತಿಳಿಸಿ, ಮತ್ತು 4ನೇ ವಚನದಲ್ಲಿ ಬರುವಾಗ ಯಾವ ರೀತಿಯಾಗಿ ದೀಕ್ಷಾಸ್ನಾನ ಯೇಸು ಸ್ವಾಮಿಯ ಹೆಸರಿನಲ್ಲಿ ಎಂಬುದಾಗಿ ಹೇಳಿ ಅವರು ದೀಕ್ಷಾಸ್ನಾನ. ಸೊ ದೈವಿಕ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ದ ಥಿಯಾಲಜಿ ಆಫ್ ದ ಚರ್ಚ್ ಅದನ್ನು ಸರಿಪಡಿಸಿ ಅವರಿಗೆ ಅನುಭವದ ಅವಶ್ಯಕತೆ ತಿಳಿಸ್ತಾನೆ. ಏನದು? ಇವೆಲ್ಲವುಗಳ ನಂತರ ನಿಮಗೆ ಪರಿಶುದ್ಧಾತ್ಮನ ಶಕ್ತಿ ಅವಶ್ಯಕತೆ ಎಂಬುದಾಗಿ. ಸೊ ಈ ಎರಡು ಅಂಶಗಳು ಮೊದಲಿನ 4 ವಚನಗಳಲ್ಲಿ ಅವರ ಒಂದು ಯಾವ ತಪ್ಪುಗಳಿದ್ದವೋ, ಅವರ ನಂಬಿಕೆಯಲ್ಲಿ, ವಿಶ್ವಾಸದಲ್ಲಿ, ತಿಳುವಳಿಕೆಯಲ್ಲಿ ಯಾವ ತಪ್ಪಾದ ವಿಚಾರಗಳಿದ್ದವೋ ಅದನ್ನು ಸರಿಪಡಿಸ್ತಾನೆ. ಅನಂತರ 5-6 ವಚನಗಳಲ್ಲಿ ಅವರನ್ನು ಆ ಅನುಭವಕ್ಕೆ ನಡೆಸ್ತಾನೆ. ರೋಗಗ್ರಸ್ತ ಸಭೆ, ಬಲಹೀನವಾದ ಸಭೆ, ಲೋಕದ ಶಕ್ತಿಯ ಎದುರು ನಿಂತುಕೊಳ್ಳುವುದಕ್ಕೆ ಬೆನ್ನೆಲುಬು ಇಲ್ಲದಂಥ ಸಭೆಗೆ ಅವರ ನಂಬಿಕೆಯನ್ನು ಸರಿಪಡಿಸಿ, ಅವರ ವಿಶ್ವಾಸವನ್ನು ಸರಿಪಡಿಸಿ, ಅವರನ್ನು ಅನುಭವದಲ್ಲಿ, ಆ ಅಭಿಷೇಕದ ಅನುಭವದಲ್ಲಿ ನಡೆಸುವ ಮುಖಾಂತರ ಅಲ್ಲಿ ಈ ಕಾರ್ಯ ಮಾಡುವಂಥದ್ದನ್ನು ನಾವು ನೋಡುತ್ತೇವೆ. ಸೊ ವಿಶೇಷವಾಗಿ ಈ ಘಟನೆಯ ಮುಖಾಂತರ ಪರಿಶುದ್ಧಾತ್ಮನ ಅಭಿಷೇಕಕ್ಕೆ ಸಂಬಂಧಪಟ್ಟಂತೆ ಬಹಳ ಸ್ಪಷ್ಟವಾಗಿ ಕೆಲವೊಂದು ಅಂಶ ಈ ಘಟನೆಯಲ್ಲಿ ನಾವು ಗುರುತಿಸಬಹುದು. ಏನದು? ಪ್ರಿಯರೇ, ಅಭಿಷೇಕದ ಕುರಿತು ನಾವು ಯಾವಾಗಲೂ ನೆನಪಿಟ್ಕೊಳ್ಬೇಕಾದಂಥ ಅಂಶ, ರಕ್ಷಣೆಯ ಅನುಭವ ಒಂದು, ಅಭಿಷೇಕದ ಅನುಭವ ಮತ್ತೊಂದು. ಯಾರಾದರೂ ನಾನು ರಕ್ಷಣೆ ಹೊಂದಿದಾಗಲೇ ಪರಿಶುದ್ಧಾತ್ಮನ ಹೊಂದಿದ್ದೇನೆಂಬುದಾಗಿ ಹೇಳಿದರೆ, ಪರಿಶುದ್ಧಾತ್ಮನ ಕಾರ್ಯದ ನಿಮಿತ್ತ ನೀನು ರಕ್ಷಣೆ ಹೊಂದಿದ್ದಿ, ಅದರಲ್ಲಿ ಯಾವ ಸಂಶಯವಿಲ್ಲ. ಆದರೆ ಪರಿಶುದ್ಧಾತ್ಮನ ಅಭಿಷೇಕ ಇಲ್ಲ, ಅಭಿಷೇಕ ಹೊಂದಿಲ್ಲ. ಯಾಕಂದರೆ ಈ ಘಟನೆ ನಮಗೆ ತಿಳಿಸ್ತದೆ ಸ್ಪಷ್ಟವಾಗಿ. ರಕ್ಷಣೆಯ ಅನುಭವ ಒಂದು, ಅಭಿಷೇಕದ ಅನುಭವ ಮತ್ತೊಂದು. ಓಕೆ, ಇದು ಯಾರಿಗೆ ಬೇಕಾದವ್ರಿಗಲ್ಲ. ಯಾರಿಗೆ ಬೇಕಾದವ್ರಿಗಲ್ಲ? ಪರಿಶುದ್ಧ ಆತ್ಮನ ಅಭಿಷೇಕ ನಾನು ನಂಬಲಿಕ್ಕೆ ಬಂದಿದ್ದೇನೆ, ನನಗೆ ಅಭಿಷೇಕ ಇಲ್ಲ, ಇದು ವಿಶ್ವಾಸಿಗಳಿಗೆ ಮಾತ್ರ. ನೆನ್ಪಿಟ್ಕೊಳ್ಳೋಣ, ನಾನು ವಿಶ್ವಾಸಿ ಆಗಿದ್ದರೆ ಮಾತ್ರ ನಾನು ಅಭಿಷೇಕ ಹೊಂದುವುದಕ್ಕೆ ಅರ್ಹನು, ಅಭಿಷೇಕಿಸಲ್ಪಡುತ್ತೇನೆ. ಅರ್ಥ ಆಗ್ತಾ ಇದೆಯಾ? ವಿಶ್ವಾಸಿ ಆಗಿದ್ದರೆ ಮಾತ್ರ. ಮೂರನೇದು, ಈ ಒಂದು ಅಭಿಷೇಕ ನಾವು ಕ್ರಿಸ್ತನ ಸಾಕ್ಷಿಯಾಗುವುದಕ್ಕೂ ಕ್ರಿಸ್ತನ ಪ್ರತಿನಿಧಿಗಳಾಗುವುದಕ್ಕೂ ನಡೆಸುತ್ತದೆ. ಕ್ರಿಸ್ತನ ಸಾಕ್ಷಿಯಾಗುವುದಕ್ಕೂ ಕ್ರಿಸ್ತನ ಪ್ರತಿನಿಧಿಯಾಗುವುದಕ್ಕೂ ನಡೆಸುತ್ತದೆ. ಇದರ ಗುರುತೇನು? ಕ್ರಿಸ್ತನ ಸಾಕ್ಷಿಯಾಗುವುದಕ್ಕೂ ಕ್ರಿಸ್ತನ ಪ್ರತಿನಿಧಿಯಾಗುವುದಕ್ಕೂ ನಾನು ವಿಶ್ವಾಸಿ ಆಗಿರುವ ಕಾರಣ, ನಾನು ರಕ್ಷಣೆ ಹೊಂದಿ ದೀಕ್ಷಾಸ್ನಾನ ತೆಗೆದುಕೊಂಡು ವಿಶ್ವಾಸಿ ಆಗಿರುವ ಕಾರಣ, ನಾನು ನನ್ನ ಜೀವಿತದಲ್ಲಿ ಈ ಒಂದು
ಅಭಿಷೇಕದ ಒಂದು ಗುರುತೇನು ಎಂಬುದಾಗಿ ಪ್ರಶ್ನೆ ಕೇಳುವುದಾಗಿದ್ದಲ್ಲಿ ಅನ್ಯ ಭಾಷೆ. ಅದನ್ನು ಈ ಘಟನೆಯಲ್ಲಿ ನಾವು ನೋಡ್ತೇವೆ. ನಾವು ಪೌಲನು ಅವರ ಮೇಲೆ ಕೈಗಳನ್ನಿಡಲು 6ನೇ ವಚನ ನೋಡ್ರಿ. ಪೌಲನು ಅವರ ಮೇಲೆ ಕೈಗಳನ್ನಿಡಲು ಪವಿತ್ರಾತ್ಮ ವರವು ಅವರ ಮೇಲೆ ಬಂತು, ಅವರು ನಾನಾ ಭಾಷೆಗಳಿಂದ ಮಾತನಾಡಿದರು. ಪ್ರಿಯರೇ, ಈ ದಿವಸ ಈ 12 ಮಂದಿ ಎಫೆಸ್ಯದ ವಿಶ್ವಾಸಿಗಳಂತೆ ನಾವೆಲ್ಲರೂ ಕೂಡ ಆ ಅಭಿಷೇಕದ ಬಲವನ್ನು ಹೊಂದಬೇಕು. ನಾವು ಬಲಹೀನತೆಯಲ್ಲಿ ಜೀವಿಸುವುದಲ್ಲ, ಬಲದಿಂದ ಜೀವಿಸುವುದಕ್ಕಾಗಿ. ನಾವು ಸೋತು ಹೋದವರಾಗಿ ಜೀವಿಸುವುದಕ್ಕಾಗಿ ಅಲ್ಲ, ಜಯಿಸುತ್ತಾ ಜೀವಿಸುವವರಾಗುವುದಕ್ಕಾಗಿ ನಮಗೆ ಪರಿಶುದ್ಧಾತ್ಮನ ಅಭಿಷೇಕ ಬೇಕು. ಸಾಕ್ಷಿಯಾಗುವುದಕ್ಕಾಗಿ ಅಭಿಷೇಕ ಬೇಕು. ನಾವು ಕ್ರಿಸ್ತನ ಪ್ರತಿನಿಧಿಗಳಾಗುವುದಕ್ಕೋಸ್ಕರ ನಮಗೆ ಪರಿಶುದ್ಧಾತ್ಮನ ಅಭಿಷೇಕ ಬೇಕು. ಪರಿಶುದ್ಧಾತ್ಮನ ಅಭಿಷೇಕದ ಲಾಭಗಳನ್ನು ಕೆಲವೊಂದನ್ನು ನಾನು ಹಂತವಾಗಿ ಅನೇಕ ವಿಷಯಗಳನ್ನ ಅಭಿಷೇಕಕ್ಕೆ ಸಂಬಂಧಪಟ್ಟಂತೆ ನಾನು ಕಲಿಸ್ತಾ ಹೋಗ್ತಾ ಇದ್ದೇನೆ. ಅದರಲ್ಲಿ ಈ ದಿವಸ ನಾವು ನೋಡಿಕೊಳ್ಳೋಣ, ಯೋಹಾನನ ಸುವಾರ್ತೆ ಅಭಿಷೇಕದ ಆಶೀರ್ವಾದ ಏನು, ಅಭಿಷೇಕದ ಆಶೀರ್ವಾದ ಏನು, ಪರಿಶುದ್ಧಾತ್ಮನ ಅಭಿಷೇಕದ ಆಶೀರ್ವಾದ ಏನು, ಅದನ್ನು ನಾವು ಯೋಹಾನನ ಸುವಾರ್ತೆ 14ನೇ ಅಧ್ಯಾಯ ವಚನ 15, 16, 17 ನಾವು ನೋಡುವಾಗ ವಾಕ್ಯ ಹೀಗೆ ಹೇಳ್ತದೆ: ನೀವು ನನ್ನನ್ನು ಪ್ರೀತಿಸುವವರಾದರೆ ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುವಿರಿ. ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು, ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಏನು ವರ್ಡ್ ಇದೆ ನೆಕ್ಸ್ಟ್? ಸದಾಕಾಲ. ಹಲ್ಲೆಲೂಯಾ. ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. ಯೇಸು ಸ್ವಾಮಿ ಕೊಡುವ ಸಹಾಯಕನಾಗಿ ಬರುವ ಪರಿಶುದ್ಧಾತ್ಮನು ನಮ್ಮ ಜೀವಿತದಲ್ಲಿ ನಮ್ಮ ಸಂಗಡ ಕೇವಲ ಶುಕ್ರವಾರ ಸಾಯಂಕಾಲಕ್ಕಾಗಿ ಅಲ್ಲ, ಅಥವಾ ಭಾನುವಾರ ಬೆಳಿಗ್ಗೆಗೋಸ್ಕರ ಅಲ್ಲ. ಪರಿಶುದ್ಧಾತ್ಮನ ಪ್ರಸನ್ನತೆ, ಪರಿಶುದ್ಧಾತ್ಮನ ಸಾನ್ನಿಧ್ಯ, ಪರಿಶುದ್ಧಾತ್ಮನು ನಮ್ಮ ಜೊತೆಗಿರುವಂಥದ್ದು ಯಾವ ಕಾಲ? ಸದಾಕಾಲ. ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಸ್ತದೆ. ಆ ಸಹಾಯಕನು ಯಾರೆಂದರೆ ಸತ್ಯದ ಆತ್ಮನೇ. ಲೋಕವು ಆತನನ್ನು ನೋಡದೆಯೂ ತಿಳಿಯದೇ ಇರುವುದರಿಂದ ಆತನನ್ನು ಹೊಂದಲಾರದು. ನೀವು ಆತನನ್ನು ಬಲ್ಲಿರಿ. ಹೇಗಂದರೆ ನಿಮ್ಮ ಬಳಿ ಏನು ಮಾಡ್ತಾನೆ? ನಿಮ್ಮ ಬಳಿಯಲ್ಲಿ ವಾಸ ಮಾಡುತ್ತಾನೆ, ಮತ್ತೆ ನಿಮ್ಮೊಳಗೆ ಇರುವನು. ಹಲ್ಲೆಲೂಯಾ. ಪರಿಶುದ್ಧಾತ್ಮನು ನಮ್ಮ ಜೀವಿತದಲ್ಲಿ ಆ ಯೇಸು ಕ್ರಿಸ್ತನ ಸಾನ್ನಿಧ್ಯ ಎಂಬುವಂಥದ್ದು ಕೇವಲ ಆರಾಧನೆಯ ಸ್ಥಳದಲ್ಲಿ ಅಲ್ಲ, ಅಥವಾ ಕೇವಲ ಯಾವುದೋ ವಿಶೇಷ ಕೂಟದಲ್ಲಿ ಅಷ್ಟೇ ಅಲ್ಲ, ನಮ್ಮೊಂದಿಗೆ ಸದಾಕಾಲ. ಎಲ್ಲರೂ ಕೂಡಿ ಹೇಳೋಣ, ಸದಾಕಾಲ. ಯಾವ ಕಾಲ? ಸದಾಕಾಲ. ಮತ್ತು ನಿಮ್ಮ ಬಳಿಯಲ್ಲಿ ವಾಸ ಮಾಡುತ್ತಾನೆ, ನಿಮ್ಮೊಳಗೆ ಇರುವನು. ಎಲ್ಲ ಸಮಯ ಇರುವುದಕ್ಕಾಗಿ ಪರಿಶುದ್ಧಾತ್ಮನು ನಮ್ಗೆ ಕೊಡಲ್ಪಡ್ತಾನೆ. ಹಲ್ಲೆಲೂಯಾ. ರೋಮ 8ನೇ ಅಧ್ಯಾಯ 2ನೇ ವಚನ, ಅಭಿಷೇಕದ ಆಶೀರ್ವಾದಗಳೇನು ಅಂತ ನಾವು ಯೋಚಿಸುವಾಗ ಪರಿಶುದ್ಧಾತ್ಮನ ಅಭಿಷೇಕದ ಆಶೀರ್ವಾದಗಳು ಪ್ರಿಯರೇ 8ನೇ ಅಧ್ಯಾಯದ ವಚನ 2 ನಾವು ಗಮನಿಸುವಾಗ, ಯಾಕೆಂದರೆ ಜೀವವನ್ನುಂಟು ಮಾಡುವ ಪವಿತ್ರಾತ್ಮನಿಂದ ಆದ ನಿಯಮವು ನಿನ್ನನ್ನು ಪಾಪ ಮರಣಗಳಿಗೆ ಕಾರಣವಾದ ನಿಯಮದಿಂದ ಕ್ರಿಸ್ತ ಯೇಸುವಿನ ಮೂಲಕ ಬಿಡಿಸಿತು. ಪರಿಶುದ್ಧಾತ್ಮನು ನಮ್ಮೊಳಗೆ ಬರುವಾಗ, ತುಂಬುವಾಗ, ನಮ್ಮಲ್ಲಿ ಕಾರ್ಯ ಮಾಡುವಾಗ ಅಶುದ್ಧ, ಅಪವಿತ್ರವಾದದ್ದನ್ನು ನಮ್ಮ ಜೀವಿತದಿಂದ ತೆಗೆದುಹಾಕುವ ಕಾರ್ಯ ಮಾಡ್ತಾನೆ. ಯಾಕಂದರೆ ಈ ಆತ್ಮನ ನಿಯಮ, ಪಾಪ ಮರಣಗಳಿಗೆ ಕಾರಣವಾದ ನಿಯಮದಿಂದ ಕ್ರಿಸ್ತ ಯೇಸುವಿನ ಮೂಲಕ ಏನು ಮಾಡ್ತಂತೆ? ಬಿಡಿಸಿತು. ಪರಿಶುದ್ಧಾತ್ಮನು ಎಲ್ಲಿದ್ದಾನೋ ಅದು ಪರಿಶುದ್ಧ ಜೀವಿತಕ್ಕೆ ನಡೆಸ್ತದೆ. ಹಲ್ಲೆಲೂಯಾ.
ಪರಿಶುದ್ಧಾತ್ಮನು ಎಲ್ಲಿದ್ದಾನೋ ಅಲ್ಲಿ ಪರಿಶುದ್ಧ ಜೀವಿತಕ್ಕೆ ನಾವು ಸಾಗ್ತೇವೆ. ಪರಿಶುದ್ಧಾತ್ಮನಿಲ್ಲದಂಥ ಜೀವಿತ ಅದು ಅಶುದ್ಧವಾದ ಸಂಗತಿಗಳಿಗೆ ನಾವು ಹೋಗುವುದಕ್ಕೆ ಕಾರಣವಾಗ್ತದೆ. 13ನೇ ವಚನ ನೋಡ್ರಿ, ನೀವು, ಇದೇ ಅಧ್ಯಾಯ ರೋಮ 8:13, ನೀವು ಶರೀರ ಭಾವವನ್ನು ಅನುಸರಿಸಿ ಬದುಕಿದರೆ ಸಾಯುವುದು ನಿಶ್ಚಯ. ನೀವು ಪವಿತ್ರಾತ್ಮನಿಂದ ದೇಹದ ದುರಭ್ಯಾಸಗಳನ್ನು ನಾಶ ಮಾಡುವುದಾದರೆ ಜೀವಿಸುವಿರಿ. ದೇಹದ ದುರಭ್ಯಾಸಗಳು, ದೇಹ ದುರಭ್ಯಾಸಗಳಿಗೆ, ಚಟಗಳಿಗೆ, ಕೆಟ್ಟ ಕೆಟ್ಟ ಸ್ವಭಾವಗಳಿಗೆ ಒಳಪಟ್ಟಿರುವಂಥ ಈ ದೇಹ ಈ ದುರಭ್ಯಾಸಗಳನ್ನು ಜಯಿಸಬೇಕಾದ್ರೆ ಪರಿಶುದ್ಧಾತ್ಮನಿಗೆ, ಪ್ರಿಯರೇ, ಪರಿಶುದ್ಧಾತ್ಮನಿಂದ ನಾವು ಜಯಿಸಬಹುದು ಎಂಬುದಾಗಿ ತಿಳಿಸ. ಸೊ ಪರಿಶುದ್ಧಾತ್ಮ ನಮ್ಮ ಜೀವಿತದಲ್ಲಿ ಬರುವಾಗ ನಾವು ದಿನದಿಂದ ದಿನಕ್ಕೆ ನಮ್ಮ ಜೀವಿತದಲ್ಲಿ ಅಭಿಷೇಕ ಹೆಚ್ಚಾಗುತ್ತಾ ಸಾಗುವಂತೆ ನಾವು ಶರೀರಾಧೀನವಾಗಿ ಲೌಕಿಕತೆಯಿಂದ, ಲೋಕದ ಸುಖ ಭೋಗಕ್ಕೋಸ್ಕರ, ಲೌಕಿಕತೆಗೋಸ್ಕರ ನಾವು ಜೀವಿಸುವಂಥದ್ದನ್ನು ಬಿಟ್ಟು ಪರಿಶುದ್ಧತೆಗಾಗಿ ನಾವು ಜೀವಿಸುತ್ತೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. 3ನೇ ಆಶೀರ್ವಾದ 8ನೇ ಅಧ್ಯಾಯದಲ್ಲಿಯೇ 26ನೇ ವಚನ ನೋಡ್ರಿ. ಅದೇ 8ನೇ ಅಧ್ಯಾಯ ರೋಮ 8:26ನೇ ವಚನದಲ್ಲಿ ಏನು ಗೊತ್ತಾ, ನಮ್ಮ ಒಂದು ಪ್ರಾರ್ಥನೆಯ ಜೀವಿತದಲ್ಲಿ ಪರಿಶುದ್ಧಾತ್ಮನು ಸಹಾಯ ಮಾಡ್ತಾನೆ. ಪ್ರಿಯರೇ, 26ನೇ ವಚನ ಹೇಳ್ತೇವೆ, ಹಾಗೆ ಪವಿತ್ರಾತ್ಮನು ಸಹ ನಮ್ಮ ಅಶಕ್ತಿಯನ್ನು ನೋಡಿ ಸಹಾಯ ಮಾಡುತ್ತಾನೆ. ಹೇಗೆಂದರೆ ನಾವು ತಕ್ಕ ಪ್ರಕಾರ ಏನು ಬೇಡಿಕೊಳ್ಳಬೇಕೋ ನಮಗೆ ಗೊತ್ತಿಲ್ಲದ್ರಿಂದ ಪವಿತ್ರಾತ್ಮನು ತಾನೇ ಮಾತಿಲ್ಲದಂಥ ನೆರಳಾಟದಿಂದ ನಮಗೋಸ್ಕರ ಬೇಡಿಕೊಳ್ಳುತ್ತಾನೆ. ಪ್ರಾರ್ಥಿಸುವ ಆತ್ಮನು ಅಭಿಷೇಕ ಹೊಂದುವಾಗ ಅಭಿಷೇಕದಲ್ಲಿ ನಾವು ಜೀವಿಸುತ್ತಾ ಇದ್ದೇವೆ ಎಂಬುದರ ವಿಶೇಷವಾದ ಗುರುತು. ಆ ಆತ್ಮನು ನಮ್ಮನ್ನು ಪ್ರಾರ್ಥನೆಗೆ 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 ನಡೆಸ್ತಾನೆ. ತಾನೇ ನಮ್ಮ ಮುಖಾಂತರ ಪ್ರಾರ್ಥಿಸುವುದಕ್ಕೆ ನಡೆಸ್ತಾನೆ. ಹಲ್ಲೆಲೂಯಾ. ಓ ಪ್ರಾರ್ಥನಾ ರಹಿತತೆಯ ಪಾಪ, ದ ಸಿನ್ ಆಫ್ ಪ್ರೇಯರ್ಲೆಸ್ನೆಸ್. ಯಾಕೆ? ಪರಿಶುದ್ಧಾತ್ಮನಿಲ್ಲ, ಪರಿಶುದ್ಧಾತ್ಮನಿಗೆ ಸ್ಥಳ ಕೊಟ್ಟಿಲ್ಲ, ಪರಿಶುದ್ಧಾತ್ಮನಿಗೆ ಅವಕಾಶ ಕೊಟ್ಟಿಲ್ಲ. ಆ ನಿಮಿತ್ತ ನಾವು ಈ ರೀತಿಯಾದಂಥ ಪಾಪಗಳಲ್ಲಿ ನಾವು ಬೀಳುವುದಕ್ಕೆ ಸಾಧ್ಯವಾಗ್ತದೆ. ಸೊ ಪರಿಶುದ್ಧಾತ್ಮನು ನಮ್ಮನ್ನು, ಪ್ರಿಯರೇ, ಕ್ರಿಸ್ತನ ಸಾನ್ನಿಧ್ಯವನ್ನು ಅನುಭವಿಸುವುದಕ್ಕೆ ನಡೆಸುವಂಥದ್ದು ಅಷ್ಟೇ ಅಲ್ಲ, ಪರಿಶುದ್ಧಾತ್ಮನು ನಮ್ಮನ್ನು ಪವಿತ್ರವಾದ ಜೀವಿತ ಜೀವಿಸುವುದಕ್ಕೆ ನಡೆಸುವಂಥದ್ದು ಅಷ್ಟೇ ಅಲ್ಲ, ಪರಿಶುದ್ಧಾತ್ಮನು ನಮ್ಮ ಪ್ರಾರ್ಥನೆಯ ಜೀವಿತದ ಮೇಲೆ ಪ್ರಭಾವ ಬೀರ್ತಾನೆ. ನಾವು ಹೆಚ್ಚು ಹೆಚ್ಚು ಪ್ರಾರ್ಥನೆ ಮಾಡುವಂಥವ್ರಾಗ್ತೇವೆ. ಅಷ್ಟೇ ಅಲ್ಲ, ಈ ಯೋಹಾನ 14ನೇ ಅಧ್ಯಾಯದಲ್ಲಿ ತಿರುಗೊಂದು ಸಾರಿ ನಾವು ಗಮನಿಸೋಣ. ಪರಿಶುದ್ಧಾತ್ಮನು ನಮ್ಮ ಜೀವಿತದಲ್ಲಿ ಮಾಡುವಂಥ ಇನ್ನೊಂದು ವಿಶೇಷವಾದ ಕಾರ್ಯ, ಭಾಳ ವಿಶೇಷವಾಗಿ ನಾವು ಗಮನಿಸಬೇಕೇನೆಂದರೆ, ನಮಗೆ ಈ 16ನೇ ವಚನ ನೋಡ್ರಿ, ಯೋಹಾನನ ಸುವಾರ್ತೆ 14ನೇ ಅಧ್ಯಾಯ 16ನೇ ವಚನ ಬಹಳ ವಿಶೇಷವಾಗಿ, ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು, ಆತನು ನಿಮಗೆ ಬೇರೊಬ್ಬ ವರ್ಡ್, ಏನದು? ಸಹಾಯಕನು. ಯಾರಿಗೆ ಸಹಾಯಕನು ಅಂತ ನಾವು ಸಹಾಯಕನ ಅವಶ್ಯಕತೆ ಯಾವಾಗ ಬರ್ತದೆ? ಸಹಾಯಕನ ಅವಶ್ಯಕತೆ ಯಾವಾಗ ಬರ್ತದೆ ನಮಗೆ? ನಮ್ಮ ಕೈಗೆ ಆಗದಿರುವ ಸ್ಥಿತಿಗತಿಗಳು. ನಾವು ನಮ್ಮ ಜೀವಿತದಲ್ಲಿ, ದಿನನಿತ್ಯ ಜೀವಿತದಲ್ಲಿ ನಮ್ಮಿಂದ ಸಾಧ್ಯವಿಲ್ಲ ಅನ್ನುವಂಥ ಸನ್ನಿವೇಶಗಳನ್ನು ನಾವು ಎದುರಿಸ್ತಿರುವಾಗ ನಮಗೆ ಸಹಾಯಕನಾಗಿ ಪರಿಶುದ್ಧಾತ್ಮನು ಬರ್ತಾನೆ. ಹಲ್ಲೆಲೂಯಾ. ನಮ್ಮ ಕಷ್ಟದಲ್ಲಿ, ನಮ್ಮ ನೋವಿನಲ್ಲಿ, ಇನ್ಫ್ಯಾಕ್ಟ್ 26ನೇ ವಚನ ನೋಡ್ರಿ, ಅದೇ ಅಧ್ಯಾಯ ಯೋಹಾನ 14:26, ಆದರೆ ಆ ಸಹಾಯಕನು, ಅಂದರೆ ನನ್ನ ಹೆಸರಿನಲ್ಲಿ ತಂದೆಯು ಕಳುಹಿಸಿಕೊಡುವ ಪವಿತ್ರಾತ್ಮನೇ ನಿಮಗೆ ಎಲ್ಲವನ್ನ ಉಪದೇಶಿಸಿ ನಾನು ನಿಮಗೆ ಹೇಳಿದ್ದನ್ನೆಲ್ಲ ನಿಮ್ಮ ನೆನಪಿಗೆ ತರುವನು. ಪರಿಶುದ್ಧಾತ್ಮನು ಆ ರೀತಿಯಾಗಿ ನಮಗೆ ಸಹಾಯ ಮಾಡುತ್ತಾನೆ. ಸೊ ಅಭಿಷೇಕದ ಲಾಭವೇನು, ಪರಿಶುದ್ಧಾತ್ಮ ಭರಿತರಾಗುವುದರಿಂದ ಆಶೀರ್ವಾದ ಏನು ಎಂಬುದಾಗಿದ್ದರೆ, ದೇವರ ಸಾನ್ನಿಧ್ಯ, ಕ್ರಿಸ್ತನ ಸಾನ್ನಿಧ್ಯ ನಾವು ಯಾವಾಗಲೂ ಅನುಭವಿಸ್ತೇವೆ. ನಾವು ಪರಿಶುದ್ಧ ಜೀವಿತ ಜೀವಿಸುತ್ತೇವೆ, ನಾವು ಪ್ರಾರ್ಥನಾ ವೀರರಾಗ್ತೇವೆ. ನಾವು ಕಷ್ಟದಲ್ಲಿ, ಸಮಸ್ಯೆಯಲ್ಲಿದ್ದಾಗ ನಮಗೆ ಒಬ್ಬ ಸಹಾಯಕನಿದ್ದಾನೆ, ಆದರಣೆ ಮಾಡುವವನಿದ್ದಾನೆ, ಮಾರ್ಗದರ್ಶಿ ಇದ್ದಾನೆ.
ಅತ್ಯಂತ ದೊಡ್ಡ ಆಶೀರ್ವಾದ, ಪರಿಶುದ್ಧಾತ್ಮನ ಅಭಿಷೇಕದ ಅತ್ಯಂತ ದೊಡ್ಡ ಆಶೀರ್ವಾದ. ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯ 8ನೇ ವಚನ. ಪರಿಶುದ್ಧಾತ್ಮನು ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮ್, ಯೂದಾಯ, ಸಮಾರ್ಯ, ಲೋಕದ ಕಟ್ಟ ಕಡೆಯವರೆಗೂ ನೀವು ಏನಾಗ್ತೀರಾ? ಸಾಕ್ಷಿ ಆಗ್ತೀರ. ಈ ಎಲ್ಲ ಆಶೀರ್ವಾದಗಳಿಗಿಂತ ದೊಡ್ಡ ಆಶೀರ್ವಾದ ನಾನು ಸಾಕ್ಷಿ ಆಗುವುದಕ್ಕೆ ಸಾಧ್ಯ. ಅಭಿಷೇಕದ ಆಶೀರ್ವಾದ ಪ್ರಿಯರೇ. ಸೊ ಈ ಸಮಯ ಹೊಂದುವಂತಹ ವಿಷಯ ಸ್ವಲ್ಪ ಗಮನಿಸೋಣ. ಹೇಗೆ ಅಭಿಷೇಕವನ್ನು ಹೊಂದುವಂಥದ್ದು, ಪರಿಶುದ್ಧಾತ್ಮನನ್ನು ನಾನು ಹೇಗೆ ಸ್ವೀಕರಿಸುವಂಥದ್ದು, ಪರಿಶುದ್ಧಾತ್ಮನನ್ನು ನಾನು ಹೇಗೆ ಸ್ವೀಕರಿಸುವಂಥದ್ದು. ಇಲ್ಲಿ ನಾವು ಈ ಒಂದು ಅಪೊಸ್ತಲರ ಕೃತ್ಯದ ಇನ್ನೊಂದು ವಚನ ನಾವು ನೋಡೋಣ. 9ನೇ ಅಧ್ಯಾಯದಲ್ಲಿ ಇಲ್ಲಿ ಗಮನಿಸಬೇಕಾದಂಥ ಅಂಶ ಇದು. 9ನೇ ಅಧ್ಯಾಯದಲ್ಲಿ ವಚನ 17ರಿಂದ ನಾವು ಗಮನಿಸುವಾಗ ಅಲ್ಲಿ ಏನಂತಾರೆ, ಆ ಘಟನೆ ನಾವು ನೋಡುವಾಗ ಪೌಲನ ಒಂದು ರಕ್ಷಣೆಯ ಅನುಭವದ ಹಿನ್ನೆಲೆಯಲ್ಲಿ, ಓಕೆ, ಅಪೊಸ್ತಲರ ಕೃತ್ಯ 9ನೇ ಅಧ್ಯಾಯ 17ನೇ ವಚನ. ಆಗ ಅನನೀಯನು ಹೊರಟು ಆ ಮನೆಯೊಳಗೆ ಹೋಗಿ ಅವನ ಮೇಲೆ ತನ್ನ ಕೈಗಳನ್ನಿಟ್ಟು, ಸಹೋದರನಾದ ಪೌಲನೇ, ನೀನು ಬಂದ ದಾರಿಯಲ್ಲಿ ನಿನಗೆ ಕಾಣಿಸಿಕೊಂಡ ಕರ್ತನಾದ ಯೇಸು ನಿನಗೆ ಕಣ್ಣು ಕಾಣುವಂತೆಯೂ ನೀನು, ಏನು ವರ್ಡ್ ಇದೆ ನೆಕ್ಸ್ಟ್, ಪವಿತ್ರಾತ್ಮ ಭರಿತನಾಗುವಂತೆಯೂ ನನ್ನನ್ನು ನಿನ್ನ ಬಳಿಗೆ ಕಳುಹಿಸಿದ್ದಾನೆ ಎಂದು ಹೇಳಿದನು. ಕೂಡಲೇ ಅವನ ಕಣ್ಣುಗಳಿಂದ ಪರೆಗಳಂತೆ ಏನೋ ಬಿದ್ದು ಅವನ ಕಣ್ಣು ಕಾಣಿಸಿದವು. ಅವನು ಎದ್ದು ದೀಕ್ಷಾಸ್ನಾನ ಮಾಡಿಸಿಕೊಂಡನು. ಬಹಳ ಸ್ಪಷ್ಟವಾದ ಆದೇಶ ಇಲ್ಲಿ. ಏನು? ಪರಿಶುದ್ಧಾತ್ಮನ ಅಭಿಷೇಕ ಇದು ಒಂದು ಏನಂತಾರೆ, ಸಾರ್ವಜನಿಕ ಅನ್ನ ಸಂತರ್ಪಣೆ ಮಾಡ್ತಾರಲ್ರಿ. ಓಕೆ, ಯಾರು ಬೇಕಾದರೂ ತಿನ್ನಿರಿ, ಯಾರು ಬೇಕಾದರೂ ಬಿಡ್ರಿ. ನೋ 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 ಇದೇನು ಗೊತ್ತಾ, ಪರ್ಸ್ನಲ್. ಇದು ಪರ್ಸ್ನಲ್ ಅಂದರೆ ವೈಯಕ್ತಿಕವಾಗದು. ನನಗೆ ಬೇಕಿದು, ನಾನು ಅದನ್ನು ಸ್ವೀಕರಿಸಬೇಕು. ಪೌಲನು ಎಲ್ಲರ ಹಿಂಡಿನೊಳಗೆ ನಾನು ಇರ್ತೇನೆ, ಎಲ್ಲರದ್ರಾಗ ಏನೇನೋ ಆಗ್ತಿರ್ತದೆ, ನನಗೂ ಆಗಿರಬಹುದು. ನೋ 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 ಇಲ್ಲ 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 ಇದು ಪರ್ಸನಲ್, ವ್ಯಕ್ತಿಗತವಾಗಿ ಒಬ್ಬನೇ ಇದ್ದಾನೆ. ಪೌಲನು ಒಬ್ಬನೇ ಇದ್ದಾನೆ. ಆ ಅನನೀಯನು ಅವನ ಬಳಿ ಹೋಗಿ ಅವನ ಸಂಗಡ ಮಾತಾಡಿದಾಗ ಯಾರಿದ್ದಾರೆ? ಭಾಳ ಜನಸಮೂಹ ಇದೆಯಾ? ಇಷ್ಟೊಂದು ಗುಂಪಿದೆಯಾ? ಇಬ್ಬರೇ, ಅನನೀಯನಿದ್ದಾನೆ, ಪೌಲನಿದ್ದಾನೆ. ಭಾಳ ಸ್ಪಷ್ಟವಾದ ಮಾತು ಹೇಳ್ತಾ ಇದೆ, ನಿನಗೆ ಪವಿತ್ರಾತ್ಮ ಭರಿತನಾಗುವಂತೆ ಯೇಸು ಸ್ವಾಮಿ ನನ್ನನ್ನು ನಿನ್ನ ಕಡೆಗೆ ಕಳಿಸಿದ್ದಾನೆ. ಸೊ 19ನೇ ವಚನ, ತರುವಾಯ ಊಟ ಮಾಡಿ ಬಲ ಹೊಂದಿದನು ಅಂತ ಹೇಳುವಾಗ ಆ ಬಲ ಅನ್ನುವಂಥ ಶಬ್ದ ಅದು ಡುನಾಮಿಸ್, ಅಂದರೆ ಸ್ಫೋಟಕ ಶಕ್ತಿ, ಅಭಿಷೇಕದ ಬಲ ಹೊಂದಿದನು ಎಂಬುದಾಗಿ ಆ ಒಂದು ಮೂಲ ಭಾಷೆಯ ಅರ್ಥ ಮಾಡಿಕೊಳ್ಳುವಾಗ ನಾವು ಗುರುತಿಸ್ತೇವೆ. ಸೊ ನಾವು ಅಭಿಷೇಕವನ್ನು ವೈಯಕ್ತಿಕವಾಗಿ ಹೊಂದುತ್ತೇವೆ. ಓಕೆ, ಪರಿಶುದ್ಧಾತ್ಮನ ಅಭಿಷೇಕವನ್ನು ನಾವು ವೈಯಕ್ತಿಕವಾಗಿ ಹೊಂದುತ್ತೇವೆ. ಎರಡನೆಯದು, ಪರಿಶುದ್ಧಾತ್ಮನ ಅಭಿಷೇಕನ ಹೊಂದುವಂತಹ ವಿಷಯ. ಈ ಅಭಿಷೇಕವನ್ನು ವೈಯಕ್ತಿಕವಾಗಿ ಹೊಂದುತ್ತೇವೆ ಅಂತ ಹೇಳುವಾಗ ನೀವು ಕೆಲವರು ಈ ಮಾತು ಕೇಳಿರ್ಬೋದಲ್ರಿ, ನಮ್ಮ ಮನೆಗೆ ಮದುವೆ ಇದೆ ರೀ, ಬನ್ನಿರಿ ಅಂತ ಒಂದು ವೇಳೆ ಚರ್ಚ್ನಾಗ ಅನೌನ್ಸ್ ಮಾಡಿದರು. ಓಕೆ, ಇವ್ರ ಮನೆಯೊಳಗೆ ಮದುವೆ ಇದೆ, ನೀವೆಲ್ಲರೂ ಬನ್ನಿರಿ ಅಂತ ಹೇಳಿದರು. ಎಷ್ಟು ಜನ ಹೋಗ್ತೀರಿ? ಹಲೋ, ಯಾರಾದರೂ ಹೋಗ್ತೀರಾ? ಇಲ್ಲ. ನಮ್ಮ ಎಕ್ಸ್ಪೆಕ್ಟೇಷನ್ ಏನು ಗೊತ್ತಾ? ಮದುವೆ ಇರ್ಬೋದು, ಫೈನ್, ಆದರೆ ನೀವೇನು ಮಾಡ್ಬೇಕು? ನಮಗೆ ಪರ್ಸನಲಿ. ಈಗ ಇಲ್ಲಿ ಆಗ್ತಾ ಇರೋದು ಅದೇ. ಏನಂತ? ಪರಿಶುದ್ಧಾತ್ಮನ ಅಭಿಷೇಕ ಇದೆ, ಪರಿಶುದ್ಧಾತ್ಮನ ಬಲ ಇದೆ, ನಾವು ಪರಿಶುದ್ಧ ಜೀವಿತಕ್ಕೆ ಹೋಗ್ತೇವೆ, ಪ್ರಾರ್ಥನಾ ವೀರರಾಗ್ತೇವೆ, ದೇವರ ಸಾನ್ನಿಧ್ಯ ಅನುಭವಿಸ್ತೇವೆ. ನಮ್ಮ ಜೀವಿತದಲ್ಲಿ ಪ್ರಾರ್ಥನೆ ವಿಷಯದಲ್ಲಿ, ಬಲಹೀನತೆ ವಿಷಯದಲ್ಲಿ ಸಹಾಯ ಮಾಡ್ತೇನೆ, ಇದೆಲ್ಲ ಕೇಳಿ, ಫೈನ್, ಇದು ಪ್ರಕಟಣೆ ಇದು. ಆದರೆ ನಾವು ಅದನ್ನು ವೈಯಕ್ತಿಕವಾಗಿ ಹೊಂದಬೇಕು. ನನಗೆ ಇದು ಬೇಕು ಸ್ವಾಮಿ, ಹಲ್ಲೆಲೂಯ, ನನಗಿದು ಬೇಕು, ನನಗಿದು ಬೇಕು, ಪರ್ಸನಲಿ ನನಗೆ ಬೇಕು, ವ್ಯಕ್ತಿಗತವಾಗಿ ನನಗಿದು ಬೇಕು.
ವೈಯಕ್ತಿಕವಾಗಿ ನನ್ನ ಜೀವಿತಕ್ಕೆ ಬೇಕು. ಬಹಳ ಮಹತ್ವದ ಪ್ರಾರ್ಥನೆ, ಅದನ್ನು ನಾವು ಮಾಡಬೇಕು. ಎರಡನೇದು, ನಾವು ಇನ್ಫ್ಯಾಕ್ಟ್ ಅದನ್ನು ಗಮನಿಸಿದ್ದೇವೆ, ನೋಡೋಣ. ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯದೊಳಗೆ ಬಹಳ ಬಹಳ ವಿಶೇಷವಾಗಿ ತಿರುಗಿ ಅದನ್ನು ನಾವು ಗಮನಿಸೋಣ. ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯದ 6ನೇ ವಚನ ನಮಗೆ ಒಂದು ವೇಳೆ ಸ್ಪಷ್ಟವಾಗಿ ತಿರುಗಿ ಯೋಚಿಸಬೇಕಾದಂಥದ್ದು. ನೀತಿಗೆ ಹಸಿದು ಬಾಯಾರಿದವರು ಧನ್ಯರು, ಅವರಿಗೆ ತೃಪ್ತಿಯಾಗುವುದು. ಪರಿಶುದ್ಧಾತ್ಮನ ಅಭಿಷೇಕ, ಪರಿಶುದ್ಧಾತ್ಮನ ಅವಶ್ಯಕತೆಯನ್ನು, ಪರಿಶುದ್ಧಾತ್ಮನನ್ನು ಬಯಸುವಂಥದ್ದು ಅದು ನೀತಿಯ ಕಾರ್ಯ ಪ್ರಿಯರೇ. ಅದು ನೀತಿಯ ಕಾರ್ಯ, ಅದು ಅನೀತಿಯ ಕಾರ್ಯ ಅಲ್ಲ, ಅದು ನೀತಿಯ ಕಾರ್ಯ. ಅದಕ್ಕಾಗಿ ನಾವು ಹಸಿದು, ರೈಟ್ ವಚನ ನೋಡ್ರಿ, ಹಸಿದು, ಓಕೆ, ಹಸಿದು ಬಾಯಾರಿದವರು ನಾವಾಗಿರಬೇಕು. ನಾನು ಹಾಗೆ ಫ್ರೀ ಇದ್ದೆ ಬಂದೆ, ಫ್ರೀ ಇದ್ದೆ ನಾನು ಪ್ರಾರ್ಥನೆ ಮಾಡಿದೆ, ಇಲ್ಲ. ನನ್ನೊಳಗೆ ಪ್ರತಿದಿನ ನಾವು ಹಸಿಯುವುದು ಬಾಯಾರುವುದು ವಾರಕ್ಕೊಮ್ಮೆನ ಅಥವಾ ಪ್ರತಿದಿನನ? ಪ್ರತಿದಿನ ನಾವು ನೀತಿಗೆ, ಅಂದರೆ ಈ ನೀತಿಯ ಕಾರ್ಯಕ್ಕೆ ನಾವು ಪ್ರತಿದಿನ ಹಸಿದವರಾಗಿರಬೇಕು. ಅಭಿಷೇಕದ ಬಲ ತುಂಬಿದವರು ಕೂಡ ನನಗಿನ್ನೂ ಬೇಕಪ್ಪ, ನನಗಿನ್ನೂ ಬೇಕು ಸ್ವಾಮಿ, ನಿನ್ನ ಬಲ ನನಗಿನ್ನೂ ಬೇಕು, ನಿನ್ನ ಶಕ್ತಿ ನನಗಿನ್ನೂ ಬೇಕು. ನೀತಿಯ ವಿಷಯಗಳಿಗಾಗಿ ಹಸಿದು ಬಾಯಾರಿದವರಿಗೆ ವಾಕ್ಯ ಹೇಳ್ತದೆ ಏನಂತ, ಏನಾಗ್ತದಂತೆ? ಅವರಿಗೆ ತೃಪ್ತಿಯಾಗುವುದು. ಹೊಟ್ಟೆ ತುಂಬಿದವ್ರಿಗೆ ಏನಾದರೂ ಕೊಟ್ಟರೆ ಏನಂತಾರೆ? ಅವ್ರದ್ದು ಸ್ಪೀಕರ್ ಚೆನ್ನಾಗಿರಲಿಲ್ಲ, ಶಕಿ ಭಯಂಕರ ಆಗತ್ತಿತ್ತು, ಓಕೆ, ಫ್ಯಾನ್ ಸರಿಯಾಗಿರಲಿಲ್ಲ, ಚೇರ್ ಸರಿಯಾಗಿರಲಿಲ್ಲ. ಯಾಕೆ? ಹೊಟ್ಟೆ ತುಂಬಿದೆ. ಹೊಟ್ಟೆ ತುಂಬಿದವರು ತುಂಬಿಸಲ್ಪಡುವುದಿಲ್ಲ. ದೇವರು ಯಾರನ್ನು ಅಭಿಷೇಕಿಸ್ತಾನೆ ಗೊತ್ತಾ? ಹಸಿದು ಬಾಯಾರಿದವರಿಗೆ. ಸಾಂಕೇತಿಕವಾಗಿ ಅದನ್ನೇ ನಾನು ಆರಂಭದಲ್ಲೇ ಹೇಳಿದ್ದೇನೆ ಅನೇಕ ಸಾರಿ. ಉಪವಾಸದಿಂದ ಬಂದು ನಾವು ಪ್ರಾರ್ಥಿಸುವುದಾಗಿದ್ದಲ್ಲಿ, ಸ್ವಾಮಿ ನಾನು ನಿನಗಾಗಿ ಹಸಿದಿದ್ದೇನೆ, ನಾನು ನಿನಗಾಗಿ ಹಸಿದಿದ್ದೇನೆ. ದೇವರು ತುಂಬುವಂಥ ಕಾರ್ಯ ಮಾಡ್ತಾನೆ. ಅಭಿಷೇಕ ಪರಿಶುದ್ಧಾತ್ಮನ ಬಲದಿಂದ ತುಂಬಿಸಲ್ಪಡುವುದಕ್ಕಾಗಿ ಈಗಾಗಲೇ ಹೇಳಿರುವಂಥದ್ದನ್ನು ತಿರುಗಿ ನೆನಪು ಮಾಡ್ತೇನೆ. ಪಾಪಗಳ ವಿಷಯದಲ್ಲಿ ಪಶ್ಚಾತ್ತಾಪ ಪಟ್ಟಿರಲೇಬೇಕು, ಓಕೆ. ಆಮೇಲೆ ಈ ಯೋಹಾನನ ಸುವಾರ್ತೆ 7ನೇ ಅಧ್ಯಾಯದ 38ನೇ ವಚನ ನಾವು ನೋಡ್ತೇವೆ. ಭಾಳ ಒಂದು ಫೇಮಸ್ ಆಗಿರುವಂಥ ವಚನ ಕೂಡ. ಯೇಸು ಸ್ವಾಮಿಯ ಮಾತು, ನನ್ನನ್ನು ನಂಬಿದವನ ಹೊಟ್ಟೆಯೊಳಗಿಂದ ಏನು ಬರ್ತದೆ? ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ಜೀವಕರವಾದ ನೀರಿನ ಹೊಳೆಗಳು ಹರಿಯುವು ಎಂದು ಹೇಳಿದನು. ಯಾವ ವಿಷಯ ಅಂತೆ? 39ನೇ ವಚನ ಹೇಳ್ತದೆ, ಇದನ್ನು ಯೇಸು ತನ್ನನ್ನು ನಂಬಿದವರು ಹೊಂದಲಿರುವ ವರವನ್ನು ಕುರಿತು ಹೇಳಿದನು. ತನ್ನನ್ನು ನಂಬಿದವರು. ಸೊ ಪರಿಶುದ್ಧಾತ್ಮನನ್ನು ಹೊಂದಬೇಕಾದರೆ ನಾವು ನಂಬಬೇಕು. ಹಲ್ಲೆಲೂಯಾ. ನಂಬಿದವರು ಹೊಂದುತ್ತಾರೆ. ಸೊ ಅಭಿಷೇಕವನ್ನು ನಾವು ಪರಿಶುದ್ಧಾತ್ಮನನ್ನು ಹೊಂದುವಂಥದ್ದು ಅಥವಾ ಸ್ವೀಕರಿಸುವಂಥದ್ದು ಹೇಗೆ? ನಾವು ವೈಯಕ್ತಿಕವಾಗಿ ಕೇಳಬೇಕು. ನನಗೆ ನೀನು ಬೇಕು, ನಾನು ಕೇಳಬೇಕು. ಎರಡನೇದು, ಹಸಿದು ಬಾಯಾರಿರಬೇಕು. ಮೂರನೇದು, ನಾನು ನನ್ನ ಪಾಪಗಳ ವಿಷಯದಲ್ಲಿ ಪಶ್ಚಾತ್ತಾಪ ಪಟ್ಟಿರಬೇಕು ಆಗಲೇ. ನಾಲ್ಕನೇದು, ನಂಬಿಕೆಯಿಂದ ನಾನು ಕೇಳಬೇಕು. ರೋಗಗ್ರಸ್ತ ಸಭೆಗೆ ಪೌಲನು ತೋರಿಸಿದಂಥ ಪರಿಹಾರದಲ್ಲಿ ನಾವು ಸಹ ನಮ್ಮ ಆತ್ಮಿಕ ಜೀವಿತಕ್ಕೆ ಬೇಕಾಗಿರುವಂಥ ಆ ಒಂದು ಬಲ, ಶಕ್ತಿ ಮತ್ತು ಬದಲಾವಣೆಯನ್ನು ಹೇಗೆ ಹೊಂದಬಹುದೆಂಬುದನ್ನು ಈ ಮುಖಾಂತರ ನಾವು ಕಲಿತೇವೆ. ಪ್ರಿಯರೇ, ಕೇವಲ ವಿಶ್ವಾಸಿಗಳು ಮಾತ್ರ ಪರಿಶುದ್ಧಾತ್ಮನ ಬಲದಿಂದ ತುಂಬಿಸಲ್ಪಡಲಿಕ್ಕೆ ಸಾಧ್ಯ. ಪರಿಶುದ್ಧಾತ್ಮನ ಬಲದಿಂದ ತುಂಬಿಸಲ್ಪಟ್ಟವರು ಮಾತ್ರ ಅವರು ಸುತ್ತಮುತ್ತಲಿರುವಂಥ ವಾತಾವರಣದ ಮೇಲೆ ಪ್ರಭಾವ ಬೀರಲಿಕ್ಕೆ ಸಾಧ್ಯ. ಇಲ್ಲ, ಲೋಕ ನಮ್ಮೊಳಗೆ ನುಸುಳುತ್ತದೆ, ಲೌಕಿಕತೆ ನಮ್ಮೊಳಗೆ ನುಸುಳುತ್ತದೆ.
ಶರೀರಾಧೀನತೆ ನಮ್ಮೊಳಗೆ ನುಸುಳುತ್ತದೆ ಅಂದರೆ ಸೇರಿ ಒಳಗೆ ಬಂದುಬಿಡ್ತದೆ. ನಮಗೂ ಲೋಕಕ್ಕೂ ವ್ಯತ್ಯಾಸ ಇಲ್ಲ, ನಮ್ಮ ಜೀವಿತಕ್ಕೂ ಲೋಕದಲ್ಲಿರುವ ಜೀವಿತಕ್ಕೂ ವ್ಯತ್ಯಾಸ ಇಲ್ಲ. ಸೀರಿಯಲ್ ನೋಡುವುದು ಮತ್ತು ನಮ್ಮ ಲೈಫ್ ನೋಡೋದು ಒಂದೇ. ಯಾಕೆ? ಪರಿಶುದ್ಧಾತ್ಮ ನಿಲ್ಲದ ಜೀವಿತ. ಯಾವಾಗ ನಾವು ಅಭಿಷೇಕದಿಂದ ತುಂಬಿಸಲ್ಪಡ್ತೇವೋ ನಾವು ನಮ್ಮ ಪಟ್ಟಣಗಳನ್ನು, ನಮ್ಮ ದೇಶವನ್ನು ಬದಲಾಯಿಸುವುದಕ್ಕೂ ಪ್ರಭಾವ ಬೀರುವುದಕ್ಕೂ ಸಾಧ್ಯವಾಗ್ತದೆ.